ನಮಸ್ಕಾರ ಎಲ್ಲರೂ ಹೆಂಗದ್ರಿ ಆರಾಮದಿರಿ. ಮೊನ್ನೆ ಏನೋ ವಿಡಿಯೋ ಹಾಕಿದ್ನರ ಅದರದ ಮುಂದುವರಿದ ಭಾಗ ಇದೆ. ವಿಡಿಯೋನ ಸ್ಕಿಪ್ ಮಾಡಲಾರ್ದು ನೋಡ್ರಿ. ಕೆಲವರಿಗೆ ಒಂದು ಸ್ಪೆಷಲ್ ವಿಡಿಯೋ ಅಂತ ಅನಿಸ್ತೈತಿ. ನೋಡದೇ ಇರೋರಿಗೆ ನಾವು ಯಾವ ಥರ ನೀರು ಹೇಳಿಸಿಸ್ತೇವೆ ಅಂದ್ರೆ ನೀರು ಭೂಮಿ ಒಳಗೆ ಜಲ ಯಾವ ಕಡೆ ಐತಿ ಯಾವ ಕಡೆ ಇಲ್ಲ ಅಂತ ಚೆಕ್ ಮಾಡಿಸಿಸ್ತೀವಿ ಅನ್ನೋದು, ಮತ್ತು ಬೋರ್ವೆಲ್ ಕೊರೆಸೋದು ಪ್ರತಿ ಒಂದು ವಿಡಿಯೋನೂ ನಿಮ್ಗೆ ಡೀಟೇಲ್ ಆಗಿ ಇದರಲ್ಲಿ ಶೇರ್ ಮಾಡೀನಿ. ಮಿಸ್ ಮಾಡಲಾರ್ದ ನೋಡ್ರಿ. ಮತ್ತು ಮನೆಯಲ್ಲಿ ಸಣ್ಣ ಮಕ್ಳು ಇದ್ರೂ ಅವ್ರಿಗೆ ಸಹಿತ ತೋರಿಸ್ರಿ, ಖುಷಿ ಆಕೈತಿ. ಇವು ನಮ್ಮ ಮೊದಲಿನ ಎರಡು ಬೋರ್ಗಳು ಎರಡದಾವ. ಅದ್ರೊಳಗೆ ಎರಡು ಬೋರ್ಗಳು ಈಗ ಅಲ್ಲಿ ಹಾಕಕತ್ತಿರೋದು ಮೂರನೇದು. ಇವು ಮೂರು ಹೆಂಗಂತಂದ್ರೆ ಅಲ್ಲೇ ಭಾಳ ಡಿಸ್ಟೆನ್ಸಲ್ಲಿ ಏನು ದೂರ ಇಲ್ಲ, ಹಾಗಾಗಿ ಇಲ್ಲಿ ನೀರು ನೋಡಕ್ಕೆ ಬಂದ್ವಿ. ಅದು ನೀರು ಬಿದ್ದೈತಿ ಈಗ ಆಲ್ರೆಡಿ. ಯಪ್ಪ ಸಿಕ್ಕಾಬಡಿ ಖುಷಿ ಆಗತೈತಿ. ರೈತರ ಮುಖದಲ್ಲಿ ನಗು ಯಾವಾಗ ಮೂಡ್ತೈತೆ ಗೊತ್ತೇನ್ರಿ? ಮೇಘರಾಜ ಗಂಗಾ ಮಾತೆ ಹೊಲ್ದ ಮಾತ್ರ ರೈತರ ಮುಖದಲ್ಲಿ ಖುಷಿ ಮೂಡಕ್ಕೆ ಸಾಧ್ಯ. ಇವತ್ತಂದ್ರೆ ಸಿಕ್ಕಾಬಡಿ ಖುಷಿ ಆಗತೈತಿ. ನಾನು ಹಿಂಗೆ ಹತ್ತಿರದಿಂದ ನೋಡಿಲ್ಲ. ನಮ್ಮ ಮದುವೆ ಆದ್ರಿಂದ ಒಂದು ಹೇಳಿದ್ವಲ್ಲ, ಒಂದು 15 ವರ್ಷ ಹಿಂದ್ಗಡೆ ಹಾಕ್ಸಿದ್ವಿ ಒಂದು ಬೋರ. ಬಟ್ ನೋಡ್ರಿಕಿಲ್ಲ, ಅದು ರಾತ್ರಿ ಹಾಕಿದ್ರು, ಅದು ನೀರು ಬಿದ್ದಿತ್ತು. ಅದು 60 ಫೂಟಿಗೆ ನೀರು ಬಿದ್ದಿತ್ತು. ಅವಾಗೆಲ್ಲ ಮಳೆಗಾಲ ಜಾಸ್ತಿ ಅಲ್ಲ, ಮಳೆ ಪಳಿ ಭಾಳ ಹಾಕಿದ್ದು. ಈಗ ಮಳೆ ಕಡಿಮೆ, ನೀರು ಬಿದ್ದೈತೆ ಅಂತಂದ್ರೆ ಸಿಕ್ಕಾಬಡಿ ಖುಷಿ ಆಗುತ್ತೆ ನನಗಂತೂ. ಏನು ಹೇಳ್ಬೇಕಾಗ ಗೊತ್ತಾಗಲ್ತಪ್ಪ. ದೇವರ ಆಶೀರ್ವಾದ, ಹಿರಿಯರ ಆಶೀರ್ವಾದ, ನಿಮ್ಮೆಲ್ಲರ ಪ್ರೀತಿ ಆಶೀರ್ವಾದ. ಖುಷಿ ಆಗತ್ತೆ, ನನಗೆ ಸಖತ್ ಖುಷಿ ಆಗತೈತಿ. ಯಾಕೆಂದ್ರೆ ಅದು ಮಗ್ಲ ಇದಾವಲ್ಲ, ಡಿಸ್ಟೆನ್ಸ್ ಭಾಳ ದೂರ ಇಲ್ಲ, ಹಾಗಾಗಿ ಇಲ್ಲಿ ನೀರು ನೋಡಕ್ಕೆ ಬನ್ನಿ. ಕೆಲವೊಂದು ಟೈಮ್ ಏನಕ್ಕ ಅಂತಂದ್ರೆ ನೀರಿನ ಸರಕ್ಕೆ ಏನಿರ್ತೈತಿಲ್ಲ ಒಂದೇ ಲೈನಲ್ಲೇ ಇರ್ತೈತಿ. ಒಂದೇ ಬೋರ್ ಹೊಡಿಸಿದ್ವಿ ಅಂದ್ರೆ ಮಗ್ಲನ್ನ ಆ ಬೋರಿನ ನೀರು ಈ ಬೋರಿಗೆ ಹೆಂಗ
ನೋಡಿದ್ರಲ್ಲ ಬೋರ್ವೆಲ್ಲಲ್ಲಿ ಬೋರ್ ಕೊರಿಬೇಕಾದ್ರೆ ನೀರು ಹೆಂಗೆ ಬರಾಗದೈತೆ ಅಂಥೇಳಿ ನಾ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ನೀರು ಬರೋದನ್ನು ನೋಡಿದ್ದು ನಮ್ಮ ಬೋರ್ವೆಲ್ಲನ. ಯಾಕಂದ್ರೆ ನಾವು ಹಿಂಗೆ ಅಲ್ಲೆಲ್ಲಿ ನೋಡೋಕೆ ಹೋಗಂಗಿಲ್ಲಲ್ಲ, ಹಂಗಾಗಿ ಸಿಕ್ಕಾಪಟ್ಟೆ ಖುಷಿ. ಎಲ್ಲರ ಮುಖದಲ್ಲೂ ಖುಷಿ ತುಂಬಿ ತೊಳಗಾಗದಿತ್ತು ಅಂತಲೇ ಹೇಳ್ತೇನೆ. ಅಷ್ಟೊಂದು ಖುಷಿ. ಹೆಂಗೆ ನೀರು ಹರಿಯಾಕತ್ತಿತ್ತು ಅಂತಂದ್ರೆ ಈ ಸಣ್ಣ ದೊಡ್ಡ ಕೌಲಿಯಲ್ಲಿ ಸಣ್ಣ ಚಿಟ್ಕೌಲಿ ಅಂತ ಮಾಡಿರ್ತಾರಲ್ಲ ಹೊಲಗಳಲ್ಲಿ, ಆ ನಮೂನಿ ನೀರು ಹೊಂಟ್ಬಿಟ್ಟಿತ್ತು. ನಮಗಂತೂ ಎಲ್ಲರಿಗೂ ಆಶ್ಚರ್ಯ, ಖುಷಿ. ಬೋರ್ವೆಲ್ಲ ಎಲ್ಲರೂ ಕೊರೆಸ್ತವ್ರಿಗೆ ಎಲ್ಲರಿಗೂ ಗಂಗಾಮಾತೆ ಒಲಿಯಂಗಿಲ್ಲ. ಹೊಲ್ದವ್ರ ಒಂಥರ ಸ್ಪೆಷಲ್ ಲಕ್ಕಿ ಅಂತಲೇ ಹೇಳ್ಬೋದು. ಹಿರಿಯರ ಆಶೀರ್ವಾದ ಮತ್ತು ದೇವರ ಆಶೀರ್ವಾದ ಎಲ್ಲ ಇದ್ದಾಗ ಮಾತ್ರ ಗಂಗಾಮಾತೆ ಈ ಥರ ಒಲಿಯೋಕ್ಕೆ ಸಾಧ್ಯ. ನೋಡ್ಬೋದು ನೀವು ನೀರು ಎಷ್ಟೊಂದು ಹೆಂಗೆ ಬರಾಕತ್ತೈತೆ ಅಂತಂದ್ರೆ ಒಂದು ಹೊಳೆ ನೀರಿಗೆ ಪೈಪ್ಲೈನ್ ಮಾಡಿರ್ತಾರಲ್ಲ ಆ ರೀತಿ ಬರಾಕತ್ಬಿಟ್ಟಿತ್ತು. ಕೆಲವ್ರಿಗಿದು ಇದೇನಪ್ಪ ಸ್ಪೆಷಲ್ ಅಂತ ಅನ್ನಿಸ್ಬೋದು. ಬಟ್ ಯಾಕಂದ್ರೆ ರೈತರ ಜೀವನಾಡಿ ಅಂತಂದ್ರೆ ಗಂಗಾಮಾತೆ ಅಲ್ರಿ. ಮಳೆನೂ ಆಗಬೇಕು ಕಾಲಕ್ಕೆ ತಕ್ಕಂತನ್ನ. ಮಳೆ ಆಗಲಿಲ್ಲ ಅಂದ್ರೆ ಹಿಂಗೆ ಬೋರ್ವೆಲ್ ಕೊರೆಸ್ದಾಗ ನೀರಾದರೂ ಬೀಳ್ಬೇಕು. ನೀರು ಬೀಳಿಲ್ಲ ಅಂದ್ರೆ ಎಷ್ಟೊಂದು ಕಷ್ಟನ ಅನುಭವಿಸ್ತಾರಂತಂದ್ರೆ ರೈತರು ಹೇಳೋಕ್ಕೂ ಸಲ್ದು. ನಾನು ಯಾವಾಗಲೂ ಹೇಳ್ತಿರ್ತೀನಿ, ನಮ್ಮ ಕಡೆ ನೀರಿಂದ ಅಷ್ಟೊಂದು ಇದು ಇಲ್ಲ ಅಂಥೇಳಿ. ಟೈಮೀಗ 6:30 ಪುಣೆ ಒಳಗೆ ಹಾಕಿ ಬಂದೈತಿ. ಈಗ ಚಹಾ ಕಾಶೀವಿ, ಚುರ್ಮರಿ ಖಾರ ಹಚ್ಚಿದ್ವಿಲ್ಲ, ಅವನು ಓದ್ಕೊಟ್ಟಿವಿ. ಇಲ್ಲಿ ಇನ್ನೂ ಇಷ್ಟು ಚಹಾ ಐತಿ, ಮತ್ತು ಯಾರಾದರೂ ಬಂದ್ರೆ ಹಾಕಿ ಕೊಡಕ್ಕೆ ಬರ್ತೈತೆ ಅಂತೇಳಿ ಈಗ ಚಹಾ ಓದ್ಕೊಡೋಣಂತ ಬರ್ರಿ. ಆದ್ರೆ ಆತನ ಚಹಾ ಎಲ್ಲಪ್ಪಗಷ್ಟ, ವಿಠಲಕ್ಕೆ ಚಹಾ ಇಲ್ಲ. ಹ್ಞೂ ಮಮ್ಮಿ, ಇದ್ರ ಹಾಕೋಬೇಕಲ್ಲ ಇದ್ರ ಪೇಪರ್ನಾಗ, ಇದು ತಾಟ್ನಾಗ. ಈಗ ರಾತ್ರಿ ನೀರು ತೋರ್ಸಾಕತ್ತೈತಿ ನೋಡಿ. ನಾವು ಇಷ್ಟಂಬ್ರತಿ ಯಾರು ಇಲ್ಲ ಮಾಡ್ತೈತಿ ಅಮಾಶೀರ್ವಾದ ಬರುತ್ತೆ. ಇವ್ರು ಯಾರು ದಡಾಪದಣ್ಣ ಇಲ್ಲಿ ಅದನ್ನ ಗೆತ್ತು ಮತ್ತೊಂದು ಹೊತ್ತಾಯ್ತು. ಅಲ್ಲದಾರಲ್ಲ ರಾತ್ರಿ ನೀರೆಲ್ಲ ಫುಲ್ ಆತ್ರಿ. ಇಷ್ಟ ಇಂಚ್ ಅಂತ ಏನಿಲ್ಲ, ಫುಲ್ ಆಗೈತ್ರಿ. ಕೊಳಮಟ ವಾಶ್ ಮಾಡಿದ್ರೆ ಅಷ್ಟು ಬರಂಗಿಲ್ಲ. ನನಗೊಂದು ಕಾಯಿ ಕಮ್ಮ ನಮ್ಮ ಬ್ಯಾಟ್ರಿ ಸಾಮ್ ಕೈಯಾಗ ಅವನು ಚಪ್ಪಲಿ ಕಡೆ ಬಿಡೋರ್ಪ ಹೋಗಿ ಹಾಕೊಂಬಂದು ಪುಟ್ರಿ ಹಾಕಿಟ್ರು ನೋಡು. ಬಿಡು. मोती गिरी बरते
ನಮಗೆ ಬೇಕಾಗುತ್ತೆ ನೀರ್ಲಿ ಈಗ ಬ್ಯಾಟ್ರಿ ತೊಗೊಂಬರಿ ನೋಡ್ರಿ ನೀವು ಮತ್ತೆ ನೀವು ಹೇಳಿದ್ರಲ್ಲ ನಮ್ಗೆ. ಮುಂದೆ ಇದು 2 ಗಂಟೆ 1 ಗಂಟೆ 3 ಗಂಟೆ ಬಂದು ಹೋಗಿ ಒಳಗಡೆ ಅದೇನಿಲ್ಲ ಅದನ್ನ ಜೀರ್ಣಪುರ ರಾತ್ರಿ 10 ಬಂದು ಹೋಗ್ರಿ ಯಾಕೆ ಭಾರಿ ಮೂಲಕ್ಕೆ ಗುಂಡಾಪ ಹೋಗಿ ಭಾರಿ ಮೂಲ ಉಳಿತಾಡಿ ಇಲ್ಲಿ ಹಾರಿಸಿಲ್ಲ ಹಾರಿಸಿ ಬರುತ್ತೆ ಹಾರಿಸಿ ಇರ್ಲಿದ್ರೆ ಅಲ್ಲಿ ತಗ್ಗಿದೈತಿ ಅಯ್ಯೋ ಹಂಗಾರಿ ಅವರು 12 ತಿಂಗಳ ಕೊಟ್ಟದಾರಂತ ಎಲ್ಲ ಹೊಟ್ಟೆ ಕಲ್ಕೊಂಬಂದಾರ ಅಲ್ಲಿ ಇದೈತಿ ಒಡ್ಡೈತಿ ಅದೊಂದು ಹಳಕ್ಕೆ ಕಲ್ತಿಗೆ ತೊಂಬ ಆಯ್ತು ಪಡಿಗೆ ಕೊಡು ಮೇಲೆ ಕಲ್ ತೊಂಬರಿ ಕಲ್ ವೆಂಕಟೇಶ ಕಲ್ ತಗೋಬರ್ರಿ ಇದೊಂದು ಕಲ್ಲು ಸರ್ ಎಲ್ಲಾರು ಕಲ್ಲದಾಗ ನೋಡ್ತೇವೆ ಹಾಂ ರೀ ಸಾಕ ಒಂದ ಮತ್ತೆ ಇನ್ನೊಂದು ನೋಡುದ ಒದ್ರಾಗತ್ತಾರ ನೋಡ್ರಿ ಇಲ್ರಿ ಒಂದ ಸಾಕು ಇನ್ನೊಂದು ನೋಡೋಣ ಮತ್ತೊಂದ ಮತ್ತ ನೋಡಂದ್ರೆ ಇನ್ನೊಂದು ನೋಡ್ತನ ಇದು ಮಾತ್ರ ರಗಡ ಐತಿ ಇಲ್ಲಿ ಮಾಡ್ಕೋರಿ ಹಾಂ ರೀ ಅದ ಕಾಯಿನ ಇಟ್ಟು ಬಿಡ್ರಿ ಮತ್ತೆ ಹಂಗ ಗಾಡಿ ಬಂದು ಬಿಡ್ತದ ಕಾಯಿನ ಇಟ್ಟು ಬಿಡ್ರಿ ಕಾಲಿಗಿಲ್ಲ ಏನು ಬೇಡ ದೇವ್ರ ಬೇಕಲ್ಲ ಈ ಕಟ್ ಆದ್ರೆ ನಾವು ಹೊಡ್ಕೊಂಬಾನಿ ನೀರಂತ್ರಿ ಅದು ನೀರು ಬಿಡೋಮ್ರೆ ಸಾಕು ನೀರ ಒಂದು ಮ್ಯಾಲ ಒಂದು 10 ಫುಟ್ ಖಾಲಿ ಗ್ಯಾಪ್ ಇರ್ತಾವ ಆ ಗ್ಯಾಪ್ನ ತುಂಬ್ಕೊಂಡು ನೀರು ಅವ್ನು ಮೇಸ್ತ್ರಿ ಇದು ಮಾಡಿ ಹಿಂಗೆ ಹತ್ತಿರ ತಾವು ಕೊಟ್ಟಾನ ಮತ್ತು ಅವ್ನು ಬೇಡ ಹಂಗೆ ಮೋಟರ್ ಚೆಕ್ ಮಾಡಿ ನಾನು ಅಲ್ಲಿ ಹಡ್ಡಿ ಲೆವೆಲಿಂಗ್ ಮಾಡ್ಯಾರಲ್ಲ ಅದು 280 ಫುಟ್ ಐತಿ 430 ಫುಟ್ ನಮ್ಮ ಮಾವಂದು 440 ಫುಟ್ ಮ್ಯಾಲ ಅದು ಬರೋದಿಲ್ಲ ಇಲ್ಲಿ ಇಲ್ಲೇ ಮಾಡ್ರಿ ಬೋರ್ ಬಂದು ಮಾಡ್ತೀರಿ ನೋಡಿ ಪೂಜೆ
ಆ ಕಡೆ ಹಿಂಗೆ ಬಂಗಿಲ್ಲ ಆ ತೆಂಗಿನ ಬಡ್ಡಿಗೆ ಹಚ್ಚಿರಿ ಅಲ್ಲೇ ಅವನು ತೆಗೆದಿಟ್ಬಿಡು ಆ ಕಡೆ. ಎಲ್ಲ ತೆಗೆದು ಅಲ್ಲೇ ಇಡೋ. ಒಂದು ಬೋರ ಹಾಕ್ಸಿದ್ದು ಐತೆ ಅದ ನೀರನ್ನು ಗಂಗಾ ಮಾತೆ ನಾವು ಅಂದ್ಕೊಂಡಿರೋದಕ್ಕಿಂತ ಜಾಸ್ತಿನ ಹೊಲದಳು, ಅದು ಖುಷಿ ಆಯ್ತು. ಇದು ಸೆಕೆಂಡ್ 2ನೇ ಪಾಯಿಂಟ್. ನಮ್ದೇನು ಹೊಲ ಭಾಳ ಇಲ್ಲ, ಆದ್ರೆ ನಾವು 2 ಬೋರ್ ಈಗ ಇಲ್ಲೇ 2 ಬೋರ್ ಹಾಕ್ಸಾಕತ್ತೈತಿ. ಇದು ಸ್ವಲ್ಪ ನೀರು ಹಾಸಿದ್ವಿ ಸ್ವಲ್ಪನಕ ಬೋರಿನ ಗಡಿ ಬರೋ ಪ್ಲ್ಯಾನ್ ಐತಿ, ಏನು ಇರಲಿಲ್ಲ, ಸಡನ್ಲಿ ಪ್ಲ್ಯಾನ್ ಆಯ್ತು. ಅದೇನಾಯ್ತು ಅಂದ್ರೆ ಗಾಡಿ ಸಿಕ್ಕೊಂತಲೆ. ಮತ್ತು ಇಲ್ಲಿ ಬೋರಿನ ಗಡಿಯಲ್ಲಿ ಕೆಲಸ ಮಾಡೋರ ಅಷ್ಟೊಂದು ಜಾಸ್ತಿ ಏಜ್ ಅಲ್ಲ, ಒಂದು ಮೀಡಿಯಮ್ ಇನ್ನೂ 18 ಮ್ಯಾಗತಿ ಏನಾದರೂ ಮೇ ಬಿ ಇರ್ಬೋದು ಅಷ್ಟ ಅಂತ ಅನಿಸ್ತೈತಿ. 25 ಒಳಗಡೆ ಇರ್ಬೋದು. ಎಷ್ಟೊಂದೆಲ್ಲ ಹಾರ್ಡ್ ವರ್ಕ್ ಇರ್ತೈತಿ. ಯಪ್ಪ ಅದು ನೋಡಿ ನಮಗಂದ್ರೆ ಫುಲ್ ಶಾಕ್ ಆಯಿತು. ಸಿಕ್ಕಾಪಟ್ಟೆ ಹಾರ್ಡ್ ವರ್ಕ್ ಇರ್ತೈತಿ. ಈಗ ಇಲ್ಲೇ ಸೆಕೆಂಡ್ ನೀರಿನ ಪಾಯಿಂಟ್ ಏನು ಹೇಳಿಸ್ತಲ್ಲ, ಅಲ್ಲಿ ಗಾಡಿ ಹಚ್ಬೇಕಾದ್ರೆ ಅಲ್ಲಿ ಗಾಡಿ ಸಿಕ್ಕೊಂತ ಆಮ್ಯಾಗ ಅದನ್ನೆಲ್ಲನೂ ಸರಿ ಮಾಡಿ ಈಗ ಬೋರಿನ ಪಾಯಿಂಟ್ ಶುರು ಮಾಡಿದ್ರು ನೋಡ್ರಿ. ಮತ್ತು ನಾವು ನೀರು ಇಳಿಸಕ್ಕಂತ ಕರ್ಷಿಸಿದ್ರಲ್ಲ ಅವರು ಸಲಳಿ ಅಂತ ಅನ್ಸುತ್ತೆ, ಸಲಾಪುರ ನಂಗೂ ಅಷ್ಟೊಂದು ಗೊತ್ತಿಲ್ಲ. ಈಗ ನೀರು ಹೇಳೋರು ಇಂಜಿನಿಯರ್ ಇದನ್ನ ಮಾಡ್ತಾರೆ ನೋಡ್ರಿ, ಅದೊಂದು ಇದನ್ನ ವರ್ಷದ ಹಿಂದ್ಗಡೆ ಮೇ ಬಿ ಅಷ್ಟು ಇರ್ಬೋದು, 28 ವರ್ಷದ ಹಿಂದ್ಗಡೆ ನೀರು ಹೇಳಿದ್ದನ್ನು ಇವ್ರ. ಮತ್ತು 2ನೇದು ಈಗ ನಾವು ಏನು ಮೊದಲು ನೀರು ಹಾಸ್ತೇವಲ್ಲ ಈಗ ನಾವು, ಅದನ್ನು ಸಹಿತ ಇವರೇ ಹೇಳಿದ್ದು. ಈಗ ಟೋಟಲ್ ಎಷ್ಟು ಅಂತಂದ್ರೆ 5 ಬೋರ್ ಅದು ನಮ್ಮ ನೀರಿನ ಪಾಯಿಂಟ್, ಒಂದಂದ್ರೆ ಒಂದು ಫೇಲ್ ಆಗಿಲ್ಲ. ಹಾಗಾಗಿ ಇವ್ರನ್ನ ಕರೆಸಿರ್ತಾರೆ. ನಾವು ಪೂಜೆಗೆ ರೊಕ್ಕ ಎಷ್ಟು ಇಟ್ಟಿರ್ತೀವಲ್ಲ ಅಷ್ಟು ಖುಷಿಯಿಂದ ತೊಗೊಂಡು ಹೋಗ್ತಾರೆ. ಮತ್ತು ಈಗ ನಾವು ಬೇರೆ ಥರ ಇಂಜಿನಿಯರ್ ಅವರು ಇವ್ರನ್ನ ಕರೆಸಿರ್ತಾರಲ್ಲ, ಅವರೆಲ್ಲ ಸಿಕ್ಕಾಪಟ್ಟೆ ಚಾರ್ಜಸ್ ಮಾಡ್ತಾರೆ. ಮತ್ತು ಅವು ನೀರು ಕರೆಕ್ಟಾಗಿ ಬೀಳ್ತಾವಂತನೂ ಇಲ್ಲ. ಫಸ್ಟ್ ಸ್ಟಾರ್ಟಿಂಗ್ ಶುರು ಆಗ್ಬೇಕಾದ್ರೆ ಹಿಂಗೆಲ್ಲ ಹುಡಿ ಇರ್ತೈತಿ ನೋಡ್ರಿ, ಹುಡಿ ಏಳ್ತಿರ್ತೈತಿ. ಪಾಯಿಂಟ್ ಶುರು ಮಾಡಿರಲಿಲ್ಲ, ರಾತ್ರಿ ಟೈಮಲ್ಲಿದೆ ಅದು ಬೋರ್. ಅದು ಫಸ್ಟ್ ಪಾಯಿಂಟ್ ಏನು ಇದನ್ನು ಮಾಡಿದಾರಲ್ಲ, ಅದು ನೀರು ಬಿದ್ದ ನಂತರ ಅದನ್ನು ಸ್ವಲ್ಪ ಏನು ಮಾಡಿದಾರೆ ಅಂತಂದ್ರೆ ಒಂದು 600 ಏನೋ 600 ಎಷ್ಟು ಆತಂತ ಅನ್ಸತ್ತದ, ಅಥವಾ ಕಡಿಮೆ ಏನೋ. ನೀರು ಬಿದ್ದಿಂದ ಭಾಳ ನೀರು ಜಾಸ್ತಿ ಹಾಕೊಂತಾನೆ ಹೋಗ್ತದ. ಇದು ನೆಕ್ಸ್ಟ್ ಇದ್ದು ಅವಾಗ ಅವರು ಕೇಸಿಂಗ್ ಹಾಕಬೇಕು, ಇಲ್ಲಾಂದ್ರೆ ಹೊಡ್ಯೋಕೆ ಆಗಂಗಿಲ್ಲ ಅಂತೇಳಿ ಅಂತಂದ್ರೆ ಅದು ದುಡ್ಡಿನ ಹಸಿಕಾಗಿ ಮಾಡ್ತಾರೋ ಅಥವಾ ಕೇಸಿಂಗ್ ಹಾಕಬೇಕೋ ಏನೋ ಅದ್ರ ಬಗ್ಗೆ ಅಷ್ಟೊಂದು ಕ್ಲಿಯರಾಗಿ ನಮ್ಗೆ ಗೊತ್ತಾಗಿಲ್ಲ. ರೈತರಿಗೆ ಕೇಸಿಂಗ್ ಹಾಕಲಿಲ್ಲ ಹಂಗೆ ಹೊಡೆದ್ರಂದ್ರೆ ಅವ್ರಿಗೆ ಅಷ್ಟು ಏನಂತಂದ್ರೆ ಪಗಾರ ಪೊರ್ಟ್ ಆಗಂಗಿಲ್ಲ ಅಂತ, ರೊಕ್ಕ ಜಾಸ್ತಿ ಬರೋಂಗಿಲ್ಲ ಅಂತ. ಕೇಸಿಂಗ್ ಹಾಕಿದ್ರೆ ಕೇಸಿಂಗ್ ಸಿಕ್ಕಾಬಿಟ್ಟು ಕಾಸ್ಟ್ಲಿ ಇರ್ತೈತೆ ಅದು. ಹಾಗಾಗಿ ಇವರು ಎಲ್ಲರೂ ಮಾತಾಡ್ಕೊಂಡು ಕೇಸಿಂಗ್ ಹಾಕೋದು ಬೇಡ, ಅಷ್ಟು ಸಾಕಂತೇಳಿ ಅಷ್ಟೇ ಬಿಡಿಸಿ ಹೊಳೆ ಸೆಕೆಂಡ್ ಪಾಯಿಂಟ್ ಹಾಕಿದ್ರೆ ಅದ್ರ ನೀರಂತೂ ಮಸ್ತ್ ಬಿದ್ದೈತಿ. ಫಸ್ಟ್ ಪಾಯಿಂಟ್ದು ಇದು ರಾತ್ರಿ ಸ್ವಲ್ಪ ಹೊಡೆದು ಸ್ಟಾಪ್ ಇಟ್ಟೀಗ ಮುಂಜಾನೆ ಮಾರ್ನಿಂಗ್ ಶುರು ಮಾಡ್ತಾರೆ. ಬಟ್ ಖುಷಿ ಆಯ್ತು. ನಾವು ಅಂದ್ಕೊಂಡಿರ್ಕಿಲ್ಲ, ಅಂದ್ಕೊಳ್ಳಾರ್ದನ್ನ ಅಂದ್ರೆ ಅಂದ್ಕೊಳ್ಳೋದಕ್ಕಿಂತ ಜಾಸ್ತಿ ನಮ್ಗೆ ಆ ದೇವರ ಏನಂತಂದ್ರೆ ಕರುಣಿಸ್ತಾನಲ್ಲ, ಅದು ಸಿಕ್ಕಾಪಟ್ಟೆ ಖುಷಿ ಅಂತ ಅನಿಸ್ತೈತಿ. ಇದು ಸೆಕೆಂಡ್ ಪಾಯಿಂಟ್ ನೋಡ್ರಿ. ಸೆಕೆಂಡ್ ಪಾಯಿಂಟು ನೀರು ಇಷ್ಟು ಬಿತ್ತು, ಮಸ್ತ್ ಅಂದ್ರೆ ಮಸ್ತ್ ಬಿತ್ತು. ನಾನು ಮುಂಜಾನೆ ಎದ್ಕೊಳ್ಳೇನ ಹೋಗಿದ್ದೆ, ರಾತ್ರಿ ಸ್ವಲ್ಪ ಹೊಡೋದು, ಯಾಕಂದ್ರೆ ಪಾಪ ಅವರು ಮತ್ತು ಟಯರ್ಡ್ ಆಗಿರ್ತಾರಲ್ಲ, ಫುಲ್ ಹಾರ್ಡ್ ವರ್ಕ್ ಇರ್ತೈತದು ಅಲ್ಲಿ ಕೆಲಸ ಮಾಡೋರ್ದು. ಮತ್ತು ನಂದು ರೊಟ್ಟಿ ಮಾಡೋದಾತ, ಇವ್ನು ಎಲ್ಲಿಕ ಮನೆ ಹರಿದೈತೆ ಉಪ್ಪಿನಕಾಯಿ ಹಾಕ್ಬೇಕಂತೇಳಿ ಹಾಕಿನಿಲ್ಲ. ಇವತ್ತು ಎಷ್ಟೊತ್ತಿದ್ರು ಹಾಕ್ಬೇಕಿಲ್ಲ ಅಂದ್ರೆ ತೊಳೆದಿರ್ತೇವಲ್ಲ, ಇನ್ನು ಕೆಟ್ಬಿಡ್ತಾ ಒಳಗಿಟ್ಟಿದ್ದ. ಈಗ ಒಂದಿಟ್ಟ ಬಿಸಿಲಿಗೆ ಇದಾದಿಂದ ಉಪ್ಪಿನಕಾಯಿ ಹಾಕಿ ಮಸ್ತಕ್ಕ ಇವ್ನು ಎಲ್ಲಿಕಾಯಿ ಉಪ್ಪಿನಕಾಯಿ. ಸ್ವೀಟ್ ಮಾಡಿದ್ದು ಅವಾಗ ಅಷ್ಟೇ ತಿನ್ನೋಕೆ ಸಿಮಿ ಅದಾವ, ಅಂದರೆ ರುಚಿ ಅದಾವ. ಸ್ವೀಟ್ ನಮ್ಗೆ ಇಷ್ಟ ಆಗಂಗಿಲ್ಲ, ಸ್ವೀಟ್ ಇಷ್ಟಪಡೋರಿಗೆ ಚಲೋನ. ಇಲ್ಲಿ ಇಕ್ಕಟ್ಟ ಬಂದಿಟ್ಟು ಅಲ್ಲಿ ಹೋಗಿ ಬೋರ್ ನಿಂತ ಬಂದೀನಿ. ಮತ್ತೊಂದು ಹ್ಯಾಪಿ ನ್ಯೂಸ್, ಗುಡ್. ಅದು ನಮ್ದು ಬೋರ್ ಐತಲ್ಲ, ನೀರು ಬಿದ್ದೈತೆ. ಅದು 250 ಫೂಟಿಗೇನೋ ನೀರು ಬಿದ್ದೈತಂತ. ಎಷ್ಟು ಒಳಗೆ ಹೋಗಿ ನೀರು ಬೀಳ್ತೈತಲ್ಲ ಅಷ್ಟು ಚಲೋ ಅಂತ ಹೇಳ್ತಾರೆ.
ಭೂಮಿ ತಾಯಿ ಎಲ್ಲ ನಮ್ಗೆ ಯಾವಾಗ ಕೊಡ್ತಾಳ ಅವಾಗ ನಾವು ಸ್ವೀಕರಿಸ್ಬೇಕಾಕೈತಿ. ಈಗ ಸದ್ಯಕ್ಕೆ ಊಟ ಮಾಡ್ಬೇಕಲ್ಲ, ರೊಟ್ಟಿ ಮಾಡೀನಿ, ಇಲ್ಲೇ ಹಣ್ಣು ಕಟ್ಟೆ ಒಲಿ ಮೇಲೆ. ಈಗ ಊಟ ಮಾಡ್ತೀವಿ. ಉರಿ ಜಾಸ್ತಿ ಆತಂದ್ರೆ ಹಿಂಗೆ ರೊಟ್ಟಿ ಹೋಗ್ತಿರ್ತಾವೆ. ಬರೀ ಊಟ ಮಾಡೋಣಂತ ಊಟ ಮಾಡಿ ನಾನು ಅಲ್ಲಿ ಹೋಗ್ತೀನಿ. ಅರ್ಕಂತೀನಿ ಕಾಕ. ಬೋರಿಂದೆಲ್ಲ ಹೋಗಿಲ್ಲ, ನಾನು ಈಗ ಹೊಂಟೇನಿ, ಹೋಗೋಣ ಬರ್. ಆಲ್ರೆಡಿ ನೀರು ಬಿದ್ದಿದ್ದು ನೀವು ನೋಡಿದ್ರಲ್ಲ, ಆದ್ರೆ ನಾನು ಅಲ್ಲೇ ಹೋಗಿ ನೋಡಿದೆ ಸಮಾಧಾನ. ಇನ್ನು ಸಣ್ಣ ನಂತರ ಅಲ್ಲೇ ಇದೆ ನಾವು ಮೊದಲಿನ ಬೋರ್ ಪೂಜೆ ಮಾಡ್ತಿದ್ದಿಲ್ಲ, ಅದ್ರ ಮಕ್ಕಳನ್ನ ಐತಿ. ಮೂರದವ ಈಗ ಎರಡು. ಹಾಂ ರೀ, ಹಾಂ 5 ಅದು ಆಡ್ರಿ. ಇಲ್ಲ ಆಡ್ರಿ. ಹಾಂ ರೀ, ಇದೀಗ 2ನೇದ್ದು. 5 ಇಲ್ಲೇ ಗೊಡ್ಸೇವ್ರಿ. ಹೌದ್ರಿ, ನಾವು ನಿಮ್ನ ಮಹಾರಾಷ್ಟ್ರದವ್ರನ್ನ ಮಾಡೇವ್ರಿ. ಬರೀ ಕಸ ತಗೋದಿಲ್ಲಪ್ಪ, ನಡ್ಕೋತ ಬಂದ್ ಕಸ ತಗೋದಿಲ್ಲ. ಅವ್ರು ಇಟ್ಟ ಯಾಕೆ ಗಾಡಿ ಬೇಕಾಗ್ರಿ, ಹೋಗಿ ಮತ್ತ ಒಟ್ಟು ಮರಿ ಒಂದ್ 10 ನಡ್ಕೋತ ಬಾ ಅಂತಾರ. ಆಗ ನಮ್ಮ ಕಾಲಿಲೆ ಏನಿತ್ತು, ನಡ್ಕೋತ ಹೋಗುದು, ನಡ್ಕೋತ ಬರುದು. ಬೇಕಾದಷ್ಟು ದೂರ ಇದ್ರು ನೋಡ್ಕೊಂತಾರಿ. ಅವಾಗ ಆತಾಗಿನ ಬರ ಮುಂದ್ ಕಟ್ಟಿಗೆ ಈಗ ಇದನ್ನೆಲ್ಲ ನೋಡಿದ್ರಿ, ದುಡಿಯಾರ ಚಲೋ ರೈತರದ ಲಕ್ಷಣ್ರಿ. ಮನ್ಯಾಗ ಮಂದಿ ಮನ್ಯಾಗ ಕಾಮ್ಗ ದುಡಿಯಾರಿದ್ರಿ ಲಕ್ಷಾಧಿಪತಿ. ಹೌದ್ರಿ, ಮಾತ ಆಗ ಹಚ್ಚಾರ ಹೊತ್ತಾಕಿಲ್ಲ ದಗದಕ್ಕ ನಾ ಮುಂದೆ ಓಡ್ಬೇಕ. ಈಗ ಈಗ ಇಲ್ಲಿ ನಿನಗ ಇಲ್ಲೇ ಮಗ್ಗಲ್ಲ ನಾವ್ ಅಂತ. ಇದು 5ನೇದು. ಈಗ ನೀವು ಒಬ್ಬ ಬಂದಿಲ್ಲ. ಇದನ್ನ ಇವ್ನು ಕೇಸಿಂಗ್ ಹಾಕಕ್ಕ ಇದನ್ನ ಮಾಡಿದ್ರಂತವ್ರು, ಏನಂತಾರ ಡ್ರಿಲ್. ಹ್ಞೂ, ಹೋಗಿ ಅದಕ್ಕೆ ಫುಲ್ ಹುಡಿ ಹಾರಾಕತ್ ಬಿಡುತ್ತೆ. ಹೆದರಿಕೆ ಬಂದು ಯಪ್ಪ ದೇವ್ರಿ. ಮತ್ತು ಅವ್ರನ್ನ ಕೇಳ್ದಾಗ ಗೊತ್ತಾಯ್ತು. ಈಗ ಅವ್ರು ಅದನ್ನ ಮಾಡ್ತಿರ್ತಾರ. ಅವ್ರು ಇಲ್ಲಿ ಕುಡಿಚೋರು ಅಂತೀರ ಅಜ್ಜಾರ. ನಾವು ಕೇಳಿದ್ವಿ ಹಂಗಂಗ ಏನೇನ್ರಿ ಅಂತೇಳಿ. ಅವ್ರು ಕೇಳಬೇಕು, ಇನ್ಫಾರ್ಮೇಷನ್ ತಕ್ಕೋಬೇಕು, ಯಾವ್ದು ಚಲೋ ಯಾವ್ದು ಸರಿ.
ಹಗಲೆ ಮಗಲೆ ಮಾಡೋ ಕೆಲಸ ಅಲ್ಲ. ಇದು 6ನೇ ಇಲ್ಲ ಇದು 5ನೇದು. ಯಾವುದು ಇದು 5ನೇದು. ಸುಳಿಸಿನ ಕೈಲಿ ಹಚ್ತಾರಲ್ಲ ಅವರು. ಇದ್ರಲ್ಲೇ ಅದರಲ್ಲೇ ಹಚ್ಬೇಕು ಅವ್ರು ಅದರಲ್ಲೇ ಇಟ್ಕೊಂಡು ಅಯ್ಯೋ ಪಾಪ. ಈ ಎಷ್ಟು ಹುಡುಗರು ಮಹಾರಾಷ್ಟ್ರ ತಮಿಳ್ನಾಡ್ತೀವಿ ಅಲ್ಲಿಯವ್ರ ನೀರು ಕನ್ನಡದಾರ ಯಾಕಿರಂಗಿಲ್ಲ ಈ ಬೋರ್ಗಡಾಗ. ಒಂದ್ಸಲ ರಾಮಫಲ ತೋರಿಸ್ದಾಗ ನಮ್ಮ ಮನೆಯವ್ರು ಭಾಳ ಇಷ್ಟ ಕೊಟ್ಟು ಕಳ್ಸ್ರಂತ ಒಬ್ಬರ ಅಂಟೇರು ಹೇಳಿದ್ರು. ಈ ಸಲ ಇವು ಏನು ದೃಷ್ಟಿ ಅದು ಏನದು ಗೊತ್ತಿಲ್ಲ ರೀ. ಹಿಂಗೆ ಕಾಯಿ ಆಗಾಗೆ ಕರ್ರಗೆ ಅಲ್ಲೇ ಕರ್ಬಿದ್ದು ಇವು ಹಣ್ಣನ ಆಗಲಿಲ್ಲ. ಇಲ್ಲೊಂದು ಐತೆ ನೋಡಿ, ಇವೆರಡು ನಮ್ಮ ಕಣ್ಣಿಗೆ ಬಿದ್ದು ಅಲ್ಲೆಲ್ಲ ಮ್ಯಾಗ ನೋಡಿ ಫುಲ್ಲ ಕರ್ರಗಾಗಿ ಕರ್ಬಿದ್ದು ಬಿಟ್ಟಾವು, ಹಣ್ಣಾಗಿಲ್ಲ. ಇಲ್ಲಿ ಭಾಳಷ್ಟು ಕಾಯೆಲ್ಲ ಜಿಗ್ಗಿಡ್ದೈತಿ. ಯಾವಾಗಾರ ಒಂದು ಆಗಿದ್ದು ಪಕ್ಷಿಗಳು ತಿಂತಾವು ನೋಡ್ರಿ. ಬ್ಲಾಕಿ ನಿದ್ದೆ ಮಾಡಾಕತ್ತಿ? ಹಾಂ ಎಲ್ಲೋಗಿದ್ದು ಬೆಳತಾನ? ಎಲ್ಲೋಗಿದ್ದೆ? ಕಣ್ಣಿಗೆ ಏನಾಗತ್ತೇನೋ ಪಾಪ. ಫ್ರೆಂಡ್ಸ್, ಇವತ್ತಿನ ಲಾಗ ಇಲ್ಲಿಗೆ ಮುಗಿಸ್ತಾನೆ. ಈ ಲಾಗ್ ನಿಮ್ಗೆ ಇಷ್ಟ ಆಗೈತೆ ಅಂತ ಅನ್ಕೋತೀನಿ. ಇಷ್ಟ ಆಗ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ನಾವು ಒಂದು ಬೋರ್ ಹಾಕಿಸ್ತೀನಿ ನೀರು ಬಿದ್ದಿಂದ, ಮತ್ತೊಂದು ಬೋರ್ ಯಾಕೆ ಹಾಕ್ಸಿದ್ದೀವಿ ಅಂತೇಳಿ ನೆಕ್ಸ್ಟ್ ಲಾಗಲ್ಲಿ ಶೇರ್ ಮಾಡ್ಕೋದೆ ನಾನು. ಬಟ್ ಖುಷಿ ಅಂದ್ರೆ ಸಿಕ್ಕಾಪಟ್ಟೆ ಆಗತೈತಿ. ಯಾಕಂದ್ರೆ ಅಂದ್ಕೊಂಡಿರೋಕ್ಕಿಂತ ಜಾಸ್ತಿ ನಮ್ಗೆ ಗಂಗಾ ಮತ್ತು ಹೊಲದಳು